ಸ್ಟೇ ಮಾಡ್ತಿರೋದು ಇಲ್ಲೇ. ಇದು ರಿವರ್ ಇದೆ ಹಿಂದೆಗಡೆ. ನೀವು ಈ ಥರ ನೈಟ್ ಬಂದು ಪೀಸಾಗೆ ಒಂದು ರಿವರ್ ಪಕ್ಕ ಒಂದು ಫೈರ್ ಕ್ಯಾಂಪ್ ಹಾಕ್ಕೊಂಡು ಟೆಂಟ್ ಹಾಕಿ ಸ್ಟೇ ಮಾಡಬೇಕು ಅಂತಂದರೆ ಈ ಲೊಕೇಶನ್ಗೆ ಬರಲೇಬೇಕು. என்ன சொல்கிறேன்னா ಅವರು அந்த ಇದು ಕೊಡಲಿ ಇದು ವೆಪನ್ ಅದಕ್ಕೆ ಗುಡ್ ಮಾರ್ನಿಂಗ್ ಹೊಗೆನಕಲ್ ಮಾರ್ನಿಂಗ್ ಅಡ್ವೆಂಚರ್ಸ್. ನಾನು ಬರೀ ಏನೋ ಅಂದ್ಕೊಂಡಿದ್ದೆ, ಓಕೆ ಹೋಗೋಣ ಇದ್ಬಿಡೋಣ ನೈಟು ಏನಾಗೋಗ್ಬಿಡುತ್ತೆ ಅಂತ. ಬಟ್ ನೈಟ್ ಎಲ್ಲ ಆಗೋ ಪುಕ ಇದೆ ಗೊತ್ತಾ. ಇದು ಕರ್ನಾಟಕ, ಸಾರಿ ಇದು ತಮಿಳ್ನಾಡು, ಅದು ಕರ್ನಾಟಕ ಬಾರ್ಡ್ರು. ಸೊ ಕ್ಯಾಂಪಿಂಗ್ ಇನ್ ದ ಬಾರ್ಡರ್. ಆ್ಯಕ್ಚುಲಿ ನಾವಿವಾಗ ಒಂದು ಡಿಫ್ರೆಂಟ್ ಸ್ಟೇ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿಂದ ಸೀದಾ ಹಿಂಗೆ ನಡ್ಕೊಂಡು ಹೋದರೆ ನಮಗೆ ಒಂದು ರಿವರ್ ಸಿಗುತ್ತೆ, ರನ್ನಿಂಗ್ ರಿವರು. ಅದ್ರ ಮುಂದೆ ಟೆಂಟ್ ಪ್ಲ್ಯಾನ್ ಮಾಡಿದ್ದೀವಿ. ಹೋಗ್ತಿರೋ ರೋಡು ಸೈಕಾಗಿದೆ, ಏನು ಕಾಣಿಸ್ತಿಲ್ಲ. ರೋಲಿ ನಾವಿರೋ ಸ್ಟೇಗೆ ಹೋಗ್ತಾ ಇದ್ದೀವಿ. ಕಂಪ್ಲೀಟ್ ಮಿಕ್ಕಿದೆಲ್ಲ ನಾನು ಡೈರೆಕ್ಟ್ ಅಲ್ಲೇ ಹೋಗ್ತೀನಿ. ಲೈಟ್ ಏನೂ ಕಾಣಿಸ್ತಿಲ್ಲ. ப்ரோ அங்கே டென்ட் முன்னாடியே போடலாம், ஆனால் அங்கே ஃபுல்லாக செடியாக இருக்கிறதுனால இவ்வளோ வாரத்தில் போட்டிருக்கீங்க. ஓகே, இங்கேனா ஃபுல்லாக மண்ணெல்லாம் இருக்குது, பிடிக்காது. ಡನ್. ನಮಗೂ ಕುತ್ಕೊಳ್ಳೋಕೆ ಪೀಸ್ ಆಗಿದೆ. யாருக்கு டக்குன்னு வெட்டி அதுவே இங்கே வரைக்கும் அடலடி ಬಾಯ್ಸ್ ಎಲ್ಲ ತುಂಬ ಕಷ್ಟಪಡ್ತಾವ್ರೆ. ಅಪ್ಪ 4 ಜನ ಇಲ್ಲಿ ಬಂದಿರೋದು, ಯಾರು ಕಾಣಿಸಲ್ಲ. ಸ್ಟಾರ್ಟ್ ಆಯಿತು ಅವಳಿ. ಮುಖಕ್ಕೆ ಟಾರ್ಚ್ ಹಾಕು. ಸೊ ನಾವು ನೈಟ್ ಸ್ಟೇ ಮಾಡ್ತಿರೋದು ಇಲ್ಲೇ. ಇದು ರಿವರ್ ಇದೆ ಹಿಂದೆಗಡೆ. ಬ್ಯಾಡ್ ಲಕ್ ಇದ್ದರೆ ಆನೆ ಬರುತ್ತೆ, ಲಕ್ ಇದ್ರೆ ಏನೂ ಬರೋಲ್ಲ. ನಮ್ಮ ಟೆಂಟ್ ತೋರಿಸ್ತೀನಿ ಬನ್ನಿ. ಇದೇ ಇವತ್ತು ನೈಟ್ ನಾವಿರ್ತಿರೋ ಟೆಂಟ್. ಇದೆಲ್ಲ ಇನ್ನು ಏನು ಕಾಣಿಸಲ್ಲ. ಇದೆಲ್ಲ ರಿವರ್ ಇನ್ನು ಕಂಪ್ಲೀಟ್ ಏನು ಕಾಣಿಸಲ್ಲ ನಿಮಗೆ. ಬಟ್ ಇಟ್ಸ್ ಓಕೆ, ಮಾರ್ನಿಂಗ್ ನಾನೆಲ್ಲ ತೋರಿಸ್ತೀನಿ. ನೈಟ್ ಇಲ್ಲಿ ಆರಾಮಾಗೆ ಚಿಲ್ಔಟ್ ಮಾಡಿಕೊಂಡು ಮಾರ್ನಿಂಗ್ ಈ ಪ್ಲೇಸ್ದು ಎಲ್ಲ ಲೊಕೇಶನ್ ಎಲ್ಲ ವೀಡಿಯೋ ಮಾಡಾಕ್ತೀನಿ. ಟಾಟಾ. ನಾನು ಅಲ್ಲಿ ನನಗೆ ಟೆಂಟ್ ಸ್ಟೇ ಮಾಡಿಕೊಡ್ತೀವಿ ಅಂತ ಕೇಳಿದ್ರು. ನಾವು ಲಿಟಲ್ ಮೋರ್ ಅಡ್ವೆಂಚರಸ್ ಆಗಿ ಏನಾದ್ರು ಇರುತ್ತಾ ಅಂತ ಕೇಳಿದೆ ಅವ್ರಿಗೆ. ಈ ಸೋ ಸ್ವೀಟ್. ನನಗೆ ಇವಾಗ ರಿವರ್ ಪಕ್ಕ ಟೆಂಟ್ ಹಾಕಿ ಕೊಟ್ಟಿದ್ದಾರೆ. ನಮ್ಮ ಸ್ಟೇಯಿಂದ ಇಲ್ಲಿ ಕರೆಕ್ಟಿಗೆ 600 ಮೀಟರ್ಸ್ ಆಗುತ್ತೆ. ಇಲ್ಲಿ ಯಾರೂ ಇಲ್ಲ. ಜಸ್ಟ್ ಐ ವಾಂಟ್ ಟು ಶೋ ದ ಲೊಕೇಶನ್. ನೋಡಿ, ಇವಾಗ ಇಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದೀನಿ. ಇಲ್ಲಿ ಟೆಂಟ್ ಇದೆ. ಸುತ್ತಮುತ್ತ ಏನು ಕಾಣಿಸಲ್ಲ. ನಿಜವಾಗ್ಲೂ ನೀವು ತುಂಬ ಅಡ್ವೆಂಚರಸ್ ಆಗಿದ್ದರೆ ಕಮೆಂಟ್ ಹಾಕಿ ಕೇಳಿ ಲೊಕೇಶನ್ ಯಾವುದು ಅಂತ. ನಾನು ಡೆಫಿನೆಟ್ಲಿ ಆಗಿ ನಿಮಗೆ ಶೇರ್ ಮಾಡ್ತೀನಿ. ಇದು ಬಂದು ಹೊಗೆನಕಲ್ ಫಾಲ್ಸ್ ಹತ್ರ ಬರೋದು. ನಿಯರ್ ಬೈ ಇರೋರು ಈ ಸ್ಟೇನ ಪ್ರಿಫರ್ ಮಾಡೋದಕ್ಕೆ ಇದು ಮಾಡ್ತೀನಿ. ಯಾಕಂದರೆ ಆರಾಮಾಗಿ ಬಂದು ಒಂದು ಬಾಯ್ಸ್ ಜೊತೆ ಚಿಲ್ಔಟ್ ಮಾಡಿ. ಅಲ್ಲಿ ನಿಮಗೆ ಹಟ್ ಇದೆ, ಓಪನ್ ಹಟ್ಟು, ಮತ್ತು ಒಂದು ಬಂಕರ್ ಇದೆ. ಮತ್ತು ಈ ಟೆಂಟು ಸ್ಟೇ ಅಲ್ಲೇ ಇದೆ. ಬಟ್ ನಾವು ಸ್ವಲ್ಪ ಡಿಫ್ರೆಂಟಾಗಿ ಏನೋ ಕೇಳಿದ್ದಕ್ಕೆ ತೊಗೊಂಬಂದು ಇದ್ರ ಪಕ್ಕ ಹಾಕೊಟ್ಟ, ರಿವರ್ ಪಕ್ಕ. ನಾಳೆ ಬೆಳಿಗ್ಗೆ ನಾನು ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ ಹೆಂಗಿದೆ ಲೊಕೇಶನ್ ಅಂತ. ನೀವು ಈ ಥರ ನೈಟ್ ಬಂದು ಪೀಸಾಗೆ ಒಂದು ರಿವರ್ ಪಕ್ಕ ಒಂದು ಫೈರ್ ಕ್ಯಾಂಪ್ ಹಾಕ್ಕೊಂಡು ಟೆಂಟ್ ಹಾಕಿ ಸ್ಟೇ ಮಾಡಬೇಕು ಅಂತಂದರೆ ಈ ಲೊಕೇಶನ್ಗೆ ಬರಲೇಬೇಕು. ಸೀರಿಯಸ್ ಆಗಿ ಸಕ್ಕತ್ತಾಗಿದೆ. ನಮಗೆ ಒಂದು ಟೈಮ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಇದೆ, ಏನೇನು ಫಾಲೋ ಅಪ್ ಮಾಡಬೇಕು ಅಂತ. ಇವೆಲ್ಲ ಬಂದೆ ಇಲ್ಲೇ ಗೈಡ್ ನಿಮಗೆ ಕರೆಕ್ಟಾಗಿ ಇದು ಮಾಡ್ತಾರೆ. ನೋಡಿ, ನಿಜವಾಗ್ಲೂ ಎಷ್ಟು ಸುತ್ತಮುತ್ತ ಯಾರೂ ಇಲ್ಲ. ಸೀರಿಯಸ್ ಆಗಿ ಒಂಥರ ಭಯ ಇದೆ. ಅದ್ರ ಜೊತೆಗೆ ಎಕ್ಸೈಟ್ಮೆಂಟ್ ತುಂಬ ಇದೆ, ಏನು ನೈಟ್ ಯಾವ ಥರ ಹೋಗುತ್ತೆ ಅನ್ನೋದು. ಮಾರ್ನಿಂಗು ವ್ಯೂ ಅಂತೂ ಮಸ್ತಾಗಿರುತ್ತೆ. ರಿವರ್ ಮಧ್ಯಾಹ್ನ ನಾನು ಬೆಳಗ್ಗೆ ನಿಮಗೆ ವೀಡಿಯೋ ತೋರಿಸ್ತೀನಿ ಸೆಟಪ್ ಮಾಡಿರೋದೆಲ್ಲ. ಬಟ್ ನೈಟ್ ಅಂತೂ ಸೂಪರ್ ಆಗಿದೆ. ನಿಮ್ಗೆ ಏನೇನು ಬೇಕೋ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಡ್ತಾರೆ ಇವರು. ನಿಮ್ಗೆ ಪಾಪ ನಿಜವಾಗ್ಲೂ ಒಂದು 6 ಸರಿ ಬಂದಿದ್ದಾರೆ. ಸ್ಟೇಗೂ ಅಲ್ಗೂ ಒಂದು 600 ಮೀಟರ್ಸ್ ದೂರದಲ್ಲಿದ್ದೀವಿ ನಾವು ಇವಾಗ ಸದ್ಯಕ್ಕೆ. 600 ಮೀಟರ್ಸ್ ಒಂದು 5 ಟೈಮ್ಸ್ ಬಂದಿದ್ದಾರೆ ಹುಡುಗರು. ಎಲ್ಲ ಕ್ಲೀನಾಗಿ ಬಂದು ಸೆಟಪ್ ಮಾಡ್ಕೊಡ್ತಾರೆ ನಿಮಗೆ. ಯಾವುದು ತಲೆ ಕೆಡಿಸ್ಕೊಂಡು ಭಯ ಪಟ್ಕೊಂಡಿರೋಂಗಿಲ್ಲ.
ರಿವರ್ ವ್ಯೂ ನೋಡ್ಬೋದು, ಸೂಪರ್ ಆಗಿರುತ್ತೆ. ಅಡ್ವೆಂಚರಸ್ ಪರ್ಸನ್ ಇದ್ದರೆ ಪಕ್ಕಾ ಬರಲೇಬೇಕು ನೀವು. ನಾನು ನಿಮಗೋಸ್ಕರ ಸಜೆಷನ್ ಮಾಡ್ತಿರೋದು. ಮತ್ತು ಸೀ ಫುಡ್ಸ್ ಎಲ್ಲ ಯಾರಿಗೆ ಇಷ್ಟ ಇರುತ್ತೋ ಅವ್ರಿಗೆಲ್ಲ ಸಕ್ಕದಾಗಿ ಸೆಟಪ್ ಮಾಡಿಕೊಡ್ತಾರೆ. ಇವರೇ ಎಲ್ಲ ತೊಗೊಂಬಂದು ಕಂಪ್ಲೀಟ್ A to Z ಒಂದ್ಸರಿ ಸ್ಟೇ ಇನ್ನು ಬಂದರೆ ಸಾಕು, ಮಿಕ್ಕಿದಲ್ಲ ಅವರೇ ನೋಡ್ಕೊತಾರೆ. ಇದು ಯಾವುದು ಪ್ರಮೋಷನಲ್ ವೀಡಿಯೋ ಅಲ್ಲ. என்ன சொல்கிறேன்னா ಅವರು அந்த ಇದು ಕೊಡಲಿ ಇದು ವೆಪನ್ ಅದಕ್ಕೆ ಕುಡ್ದಕ್ಕೆ ವಾಪಸ್ வருவே ಅಂತ சொல்லிட்டாரு. ಅದೆಲ್ಲ ಇನ್ನೂ ಬೇಡ, ಅವ್ರು ಹಂಗೆ ಆರಾಮ ಇರ್ಕೋ, ಮಾರ್ನಿಂಗ್ ಆರಾಮ್ಗ பார்த்துக்கலாம். சரியா? ಇಲ್ಲ ನಾನು ಕ್ಲೀನಾಗಿ ಮೇಂಟೈನ್ ಪಡ್ರೆ, ನೋ ವರೀಸ್. ಓಕೆ ಬ್ರೋ, ಗುಡ್ ನೈಟ್. ನೋಡಿ ಅವರೇ ಎಷ್ಟು ಕ್ಲೀನಾಗೆ ಫೋನ್ ಮಾಡಿ ಮತ್ತೆ ನಾವು ರಿಕ್ವೈರ್ಮೆಂಟ್ ಕೇಳಿದೆ, ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೊತಿದ್ದಾರೆ ಹೆಂಗಿದೆ ಏನು ಕತೆ ಅಂತೆಲ್ಲ. ಗುಡ್ ಮಾರ್ನಿಂಗ್ ಹೊಗೆನಕಲ್ ಮಾರ್ನಿಂಗ್ ಅಡ್ವೆಂಚರಸ್. ನೋಡಿ ಒಂದು ವ್ಯೂ. ನೈಟು ಪೂರ್ತಿ ನಾವು ಇಲ್ಲೇ ಇದ್ದಿದ್ದು ಈ ಸ್ಟೇಯಲ್ಲೇ, ಅಂದರೆ ಈ ಜಾಗದಲ್ಲಿ. ಎಷ್ಟು ಭಯಾನಕವಾಗಿತ್ತು ಅಂತಂದರೆ ನೈಟೆಲ್ಲ ವಿ ಆರ್ ಲೈಕ್ ಟೆಂಟಲ್ಲಿ ನೆಮ್ಮದಿಗೆ ಮಲಗೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಆ ಸೌಂಡು ಪ್ರತಿಯೊಂದೂ ಹೆವಿ, ಅಂದರೆ ಡಗ 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 ಆಗ್ತಿತ್ತು. ಕನಸಿನಲ್ಲೆಲ್ಲ ಅದೇ, ಎಲ್ಲೋದ್ರೂ ಅದೇ, ಬರೀ ಪ್ರಾಣಿಗಳದ್ದು ಯೋಚನೆ ಆಗ್ತಿತ್ತು. ಸೀರಿಯಸ್ಸಾಗಿ ಕುತ್ಕೊಂಡು ವೀಡಿಯೋ ನೋಡೋದಕ್ಕೂ ಈ ಥರ ಬಂದು ಸ್ಟೇ ಮಾಡೋದಕ್ಕೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇದೆ. ನಾನು ಬರೀ ಏನೋ ಅಂದ್ಕೊಂಡಿದ್ದೆ, ಓಕೆ ಹೋಗೋಣ ಇದ್ಬಿಡೋಣ ನೈಟು ಏನಾಗೋಗ್ಬಿಡುತ್ತೆ ಅಂತ. ಬಟ್ ನೈಟ್ ಎಲ್ಲ ಆಗೋ ಪುಕ ಇದೆ ಗೊತ್ತಾ. ಅದು ಅಂದರೆ ಈ ಮಾರ್ನಿಂಗ್ ಈ ವ್ಯೂ, ಗೆಟಿಂಗ್ ಅಪ್ ಟು ದಿಸ್ ವ್ಯೂ ಇಸ್, ನಾನು ನೈಟ್ ಏನೇನೆಲ್ಲ ಭಯಪಟ್ಟಿದ್ನು ಎಲ್ಲ ಮರ್ತೋಗ್ಬಿಡ್ತು, ಅಷ್ಟು ಚೆನ್ನಾಗಿದೆ. ನೋಡಿ ನಮ್ಮದು ಟೆಂಟ್ ಪೀಸಾಗೆ ಇದೇ ಟೆಂಟ್. ಇಲ್ಲೇ ವಾಟರ್ ರಿವರ್ ಇದೆ, ಸಖತ್. ಆ್ಯಕ್ಚುಲಿ ಇದು ಇದು ತಮಿಳ್ನಾಡು, ಅದು ಕರ್ನಾಟಕ ಬಾರ್ಡ್ರು. ಸೊ ಕ್ಯಾಂಪಿಂಗ್ ಇನ್ ದ ಬಾರ್ಡರ್ ಆಫ್ ಬಿಟ್ವೀನ್ 2 states, ತಮಿಳ್ನಾಡು and ಕರ್ನಾಟಕ. ಒಳ್ಳೆ ಮಾರ್ನಿಂಗ್ ಸೀರಿಯಸ್ ಆಗಿ ತುಂಬ ಬರ್ಡ್ಸ್ ಆಗಲಿ, ಒಂದು ಅಡ್ವೆಂಚರಸ್ ಆಗಿದೆ ಎಲ್ಲ. ಅಲ್ಲೆಲ್ಲ ತುಂಬ ಬರ್ಡ್ಸ್ ಇದ್ದಾವೆ. ಅಲ್ಲೇ ಆನೆ ಬರುತ್ತೆ ಅಂತ ನಮ್ಗೆ ಹೇಳಿದ್ದು. ಇಲ್ಲಿ ನೋಡ್ರೆ ಆನೆನೂ ಇಲ್ಲ, ಏನೂ ಇಲ್ಲ. ಒಟ್ನಾಗಿಲ್ಲ, ನಮಗೆ ಭಯ. ನೈಟ್ ನಮಗೆ ಎಷ್ಟು ಉದ್ದ ಇದೆ ಅಂದ್ಬಿಟ್ಟು ನಮಗೆ ಡಿಸ್ಟೆನ್ಸ್ ಗೊತ್ತಿಲ್ಲ. ನಾವು ಅವ್ರನ್ನ ಕೇಳ್ತಾ ಇದ್ದೀವಿ, ಆನೆ ಬಂದುಬಿಟ್ರೆ ಹೆಂಗೆ ಅಂತ. ಅವರಂದರು ಆನೆ ಬಂದರೆ ಅಲ್ಲೇ ಬಂದು ಕುಡ್ಕೊಂಡು ಹೋಗುತ್ತೆ ಅಷ್ಟೇ, ಇಲ್ಲಿಗೆ ಬರಲ್ಲ, 500 ಮೀಟ್ರ್ ಇದೆ, ಜಾಸ್ತಿ ಉದ್ದ ಇದೆ ಅಂತಾರೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಮೊಸಳೆ ಇದೆ ಅಂತಂದರೆ ಜಾಸ್ತಿ ಇಲ್ಲ ಅಂತಾರೆ. ಆಮೇಲೆ ಟಾರ್ಚ್ ಹಾಕ್ಕೊಂಡೆಲ್ಲ ಮಲ್ಕೊಬೇಡಿ ಅಂತಾರೆ. ಎಲ್ಲ ಏನಿಲ್ಲ ಸೂಪರ್ ಅಂತೂ ಅಂತಾರೆ, ಹಂಗೇನೋ ಭಯನೂ ಪಡಿಸ್ತಾರೆ. ಅಂದರೆ ಒಂಥರ ಅದೇ ಫುಲ್ ಸೇಫ್ಟಿ. ನೈಟ್ ನಮ್ಗೆ ಯಾರು ಬಂದು ಏನು ಡಿಸ್ಟರ್ಬ್ ಮಾಡಿಲ್ಲ, ಫುಲ್ ಪೀಸ್ ಆಗಿತ್ತು, ಯಾವುದೇ ಥರ ಡಿಸ್ಟರ್ಬ್ ಆಗಲಿ. ವಿ ಆರ್ ಸೋ ಹ್ಯಾಪಿ ಫಾರ್ ದ ನೈಟ್ ಸ್ಟೇ. ಒಂದು ರಿಯಲ್ ಅಡ್ವೆಂಚರಸ್ ಇದೆ ಗುರು. ಈ ವ್ಯೂ ಜೊತೆಗೆ ಟಿಫನ್ನು ಅವರೇ ಸಮೇತ ತೊಗೊಂಬಂದು ಕೊಡ್ತಾರೆ. ನೀವು ಮಸ್ತಾಗಿ ವ್ಯೂ ನೋಡಿಕೊಂಡು ಆರಾಮಾಗೆ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಬೋದು. ನೋಡಿ, ಈ ಬ್ರೇಕ್ಫಾಸ್ಟ್ ಇನ್ ದ ಜಂಗಲ್ ವಿತ್ ದ ರಿವರ್ ವ್ಯೂ. ಅದಾದಮೇಲೆ ಈ ಲೊಕೇಶನ್ ಪ್ಯಾಕಪ್ ಹೇಳೋದು. ಇಲ್ಲಿಂದ ಸೀದಾ ಮಲೆ ಮಹದೇಶ್ವರ ಬೆಟ್ಟ 50 ಕಿಲೋಮೀಟ್ರ್ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ಆ ಘಾಟ್, ಆ ರೋಡು, ಅಲ್ಲೊಂದು ಒಳ್ಳೆ ಅಡ್ವೆಂಚರಸ್ ರೈಡ್ ಮಾಡಿ ಫುಲ್ ಈ ಟ್ರಿಪ್ಪೆಲ್ಲ ಬರ್ರಿ ಅಡ್ವೆಂಚರಸ್ ಆಗಿಬಿಟ್ಟಿದೆ. ಒಳ್ಳೆ ಮಜಾ ಇದೆ.